ಮುಡಾ ಮಾಜಿ ಆಯುಕ್ತರಿಗೆ ಶಾಕ್ ಕೊಟ್ಟಿರುವಂತಹ ಸರ್ಕಾರ. ಜಿಟಿ ದಿನೇಶ್ ಕುಮಾರ್ ನೇಮಕ ದಿಢೀರ್ ರದ್ದು ಮಾಡಲಾಗಿದೆ. 2 ದಿನದ ಹಿಂದೆ ಹಾವೇರಿ ವಿವಿ ಕುಲಸಚಿವರಾಗಿ ಇವರನ್ನ ನೇಮಕ ಮಾಡಲಾಗಿತ್ತು. ಈಗ ದಿನೇಶ್ ಅಮಾನತು ಮಾಡಿರುವಂತಹ ರಾಜ್ಯ ಸರ್ಕಾರ. ದಿನೇಶ್ ಕುಮಾರ್ ಮುಡಾ ಅಕ್ರಮ ಪ್ರಕರಣದ ಆರೋಪಿಯಾಗಿದ್ದಾರೆ. ಮುಡಾ ಆಯುಕ್ತ ಸ್ಥಾನದಿಂದ ವರ್ಗಾವಣೆ ಮಾಡಿರುವಂತಹ ಸರ್ಕಾರ. ಇನ್ನು ಸ್ಥಳ ತೋರಿಸದೇನೆ ದಿನೇಶ್ ಕುಮಾರ್ ವರ್ಗಾವಣೆಯನ್ನು ಮಾಡಿತ್ತು. 2 ದಿನದ ಹಿಂದೆ ಅಷ್ಟೇ ಹಾವೇರಿ ವಿವಿ ಕುಲಸಚಿವರಾಗಿ ನೇಮಕವನ್ನು ಕೂಡ ಮಾಡಿತ್ತು. ಈಗ ದಿನೇಶ್ ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇವರ ವಿರುದ್ಧವಾಗಿ 50 ಯೋಜನೆಯನ್ನು ರೂಪಿಸಿರುವಂಥದ್ದು, ಪರ್ಯಾಯ ಸೈಟ್ಗಳನ್ನು ನೀಡಿರುವಂಥದ್ದು, ಇತರರ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಲಾಗಿದೆ. ಹೀಗಾಗಿ ಇವರ ವಿರುದ್ಧವಾಗಿ ಈ ಒಂದು ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳಿರುವಂಥದ್ದು. ಹಿಂದಿನ ಆಯುಕ್ತರಾಗಿರುವಂತಹ DB ನಟೇಶ್ ಹಾಗೇನೆ GT ದಿನೇಶ್ ಕುಮಾರ್ ಅವರ ವಿರುದ್ಧವಾಗಿ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಇವರನ್ನ ಹಾವೇರಿ ವಿವಿ ಕುಲಸಚಿವರಾಗಿ ನೇಮಕವನ್ನ ಮಾಡಲಾಗಿತ್ತು. ಒಂದು ರೀತಿಯಲ್ಲಿ ಇದು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈಗ ಮುಡಾ ಮಾಜಿ ಆಯುಕ್ತರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ದಿನೇಶ್ ಅಮಾನತು ಮಾಡಿದ್ದೀರಿ, ನಟೇಶ್ ರನ್ನೇಕೆ ಅಮಾನತು ಮಾಡಿಲ್ಲ? ರಾಜ್ಯ ಸರ್ಕಾರಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹಮಯಿ ಕೃಷ್ಣ ಪೋಸ್ಟ್ ಹಾಕಿದ್ದಾರೆ. ಮತ್ತೊಬ್ಬ ಆಯುಕ್ತ ನಟೇಶ್ ರನ್ನೇಕೆ ಅಮಾನತು ಮಾಡಿಲ್ಲ? ಯಾಕಂದ್ರೆ ನಟೇಶ್ ಅವರೇನೆ ನಿವೇಶನಗಳನ್ನು ಹಂಚಿದ್ದಾರೆ. ಸಿದ್ದರಾಮಯ್ಯರ ಕುಟುಂಬಕ್ಕೆ ಅವರೇನೆ ಸೈಟ್ ಹಂಚಿದ್ದಾರೆ. ಇದರ ಋಣ ತೀರಿಸಲು ನಟೇಶ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹಮಯಿ ಕೃಷ್ಣ ಪೋಸ್ಟ್ ಮಾಡಿದ್ದಾರೆ. ಸಿಎಂ ನಿಯಮಾನುಸಾರ ನಿವೇಶನವನ್ನ ಪಡೆದಿದ್ದಾರೆ ಎಂದಿದ್ರು. ನನ್ನನ್ನ ರೌಡಿ ಆಸಾಮಿ ಅಂತ ಹೇಳಿದಂತಹ ಮಹಾನುಭಾವರ ಪ್ರಕಾರ ರೌಡಿ ಆದಂತಹ ನನ್ನ ಮಾತು ನಿಜವಾಗಿದೆ ಅಂತ ಸಿಎಂ ಹೇಳಿದ ಮಾತು ಸುಳ್ಳಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಕಾಲೆಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಂದ್ ಕಡೆಯಲ್ಲಿ ದಿನೇಶ್ ಅಮಾನತು ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ನಟೇಶ್ ಅವರನ್ನೇಕೆ ಅಮಾನತು ಮಾಡಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ದೊಡ್ಡ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಯಾಕಂದ್ರೆ ಇವ್ರನ್ನ ಇನ್ನೂ ಕೂಡ ಸಸ್ಪೆಂಡ್ ಮಾಡಿಲ್ಲ. ಯಾಕಂದ್ರೆ ನಟೇಶ್ ಅವರೇನೇನೆ ಸಿಎಂ ಸಿದ್ದರಾಮಯ್ಯನವರಿಗೆ ನಿವೇಶನವನ್ನು ಹಂಚಿದ್ದಾರೆ. ಅವರೇನೇ ಸಿಎಂ ಕುಟುಂಬಕ್ಕೆ ನಿವೇಶನ ಕೊಟ್ಟಿರುವಂಥದ್ದು ಅನ್ನೋ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕೈಪಡೆ ದೂರನ್ನು ನೀಡೋದಕ್ಕೆ ಮುಂದಾಗ್ತಾ ಇದೆ. ನಾಳೆ ರಾಜ್ಯಪಾಲರಿಗೆ ಪರಿಷತ್ ಸದಸ್ಯರಿಂದ ದೂರನ್ನು ನೀಡಲಾಗುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಲು ಕೈಪಡೆ ಸಿದ್ಧತೆಯನ್ನ ನಡೆಸಿದೆ. KIADBಯಿಂದ ಅಕ್ರಮ ಭೂಮಿ ಪಡೆದಿರುವಂತಹ ಆರೋಪ ಈಗ ಕೇಳಿ ಬಂದಿದೆ. ಬೇರೆಯವರ ಹೆಸರಿನಲ್ಲಿ ಭೂಮಿ ಖರೀದಿಸಿ ನಂತರ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರಿಗೆ ದೂರು ನೀಡಲಿರುವಂತಹ ಕಾಂಗ್ರೆಸ್ ನಾಯಕರು ನಾಳೆ ಕಾಂಗ್ರೆಸ್ ನಿಯೋಗದಿಂದ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗುತ್ತೆ. ಬಳಿಕ 12:30ಕ್ಕೆ ಪರಿಷತ್ ಸದಸ್ಯರಿಂದ ಸುದ್ದಿಗೋಷ್ಠಿಯನ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗಿದೆ. ನಾಳೆ ಪರಿಷತ್ ಸದಸ್ಯರು ನಿಯೋಗ ಏನಿದೆ ರಾಜ್ಯಪಾಲರನ್ನ ಭೇಟಿಯಾಗುತ್ತೆ. ಛಲವಾದಿ ನಾರಾಯಣಸ್ವಾಮಿ ವಿರುದ್ಧವಾಗಿ ದೂರನ್ನ ಸಲ್ಲಿಸುವುದಕ್ಕೆ ಕೈಪಡೆ ಮುಂದಾಗಿದೆ. ಛಲವಾದಿ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ದೂರನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಾಳೆ ಬೆಳಿಗ್ಗೆ ರಾಜ್ಯಪಾಲರನ್ನ ಕಾಂಗ್ರೆಸ್ನ ನಿಯೋಗ ಭೇಟಿಯಾಗಲಿದೆ. KIADBಯಿಂದ ಅಕ್ರಮವಾಗಿ ಭೂಮಿ ಪಡೆದಿರುವಂತಹ ಆರೋಪ ಈಗ ಕೇಳಿ ಬಂದಿದೆ. ಬೇರೆಯವರ ಹೆಸರಿನಲ್ಲಿ ಭೂಮಿಯನ್ನು ಪಡೆದು